ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಮೊದಲ ಪದ್ಯಪಾಠ ಜೈ ಜೈ ಭಾರತ್ ಮಾತಾ ಅಂತ ಇದೆ. ಎರಡನೇ ಗದ್ಯಪಾಠ ಗುಲಾಬ್ ಸಿಂಗ್. ಇವೆರಡರ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಗದ್ಯ ಪದ್ಯ ಸೇರಿ 20 ಮಾರ್ಕ್ಸ್ ಇರ್ತಕ್ಕಂಥ LBA ಟೆಸ್ಟ್ ಪೇಪರ್ ಇದೆ. ನೋಡೋಣ, ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಇದೇ ತನ್ನಾಗಿರ್ತಕ್ಕಂಥ PDF ಗಳು ಬರ್ತವೆ. ಯಾರಿಗೆಲ್ಲ PDF ಗಳು ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಮೊದಲಿಗೆ ಉದ್ದೇಶಾನುಸಾರ ಅಂಕ ಹಂಚಿಕೆಗಳಲ್ಲಿ ಸ್ಮರಣೆಗೆ 4, ಓಕೆ. ನೆಕ್ಸ್ಟ್ ಸಮಜ್ನಾಗೆ ಇರ್ತಕ್ಕಂಥ ಅಂಕಗಳು ಬಂದುಬಿಟ್ಟು 8 ಇದೆ, ಅಭಿವ್ಯಕ್ತಿಗೆ 8 ಇದೆ. ಟೋಟಲಿ 20 ಅಂಕ ಇರೋದು. ಇನ್ನು ಕಠಿಣತೆಯ ಮಟ್ಟ ನೋಡೋದಾದರೆ ಸರಳಕ್ಕೆ 6 ಅಂಕ ಇದೆ, ಸಾಮಾನ್ಯಕ್ಕೆ 10, ಕಠಿಣ 4, ಟೋಟಲಿ 20 ಮಾರ್ಕು. ಪ್ರಶ್ನೆ ಪ್ರಕಾರಗಳಲ್ಲಿ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 8 ಅಂಕ, ಲಘು ಉತ್ತರ 12 ಅಂಕ. ಟೋಟಲಿ 20 ಮಾರ್ಕ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪಾಠಗಳ ಅಂಕ ಹಂಚಿಕೆ ನೋಡೋದಾದರೆ ಜೈ ಜೈ ಭಾರತ್ ಮಾತಾದಿಂದ ಅನುರೂಪತೆ 2 ಪ್ರಶ್ನೆ ಇದ್ದಾವೆ, 1 ಅಂಕದ 2, 2 ಅಂಕದ 3. ಇನ್ನು ಗುಲಾಬ್ ಸಿಂಹದಲ್ಲಿ ಬಹುವಿಕಲ್ಪಿಯ 1 ಅಂಕದ 2, ಅನುರೂಪತ 1, 1 ಅಂಕದ 1, 2 ಅಂಕದ 3. ಟೋಟಲಿ 10 ಮಾರ್ಕನ್ನು ಏನು ಮಾಡಿದ್ದೀವಿ, ಈಕ್ವಲ್ ವೇಟೇಜ್ ಮಾಡಿ ಈ ಕ್ವಶನ್ ಪೇಪರನ್ನು ಫ್ರೇಮನ್ನು ಮಾಡಿರ್ತಕ್ಕಂಥದ್ದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಡೈರೆಕ್ಟ್ ಆಗಿರ್ತಕ್ಕಂಥ ಕೀ ಉತ್ತರಕ್ಕೆ ಬರುವ. ಪಾಠಾಧಾರಿತ ಮೂಲ್ಯಾಂಕನ LBA 2026-27 ಜೈ ಜೈ ಭಾರತ್ ಮಾತಾ ಗುಲಾಬ್ ಸಿಂಗ್. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಇದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಫಸ್ಟ್ ಕೇಳಿದ್ರು ಬಾದಶಾಹ ಕಾ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಬಾದಶಾಹದು ಅನ್ಯಲಿಂಗ ರೂಪ ಏನು ಅಂತಕ್ಕಂಥದ್ದು ಆಪ್ಷನ್ ಎ ಬೇಗಂ, ಆಪ್ಷನ್ ಬಿ ರಾಣಿ, ಆಪ್ಷನ್ ಸಿ ಚಕ್ರವರ್ತಿ, ಆಪ್ಷನ್ ಡಿ ರಾಜ. ಬಾದಶಾಹದು ಆಪ್ಷನ್ ಎ ಬೇಗಂ ಈಸ್ ದ ರೈಟ್ ಆನ್ಸರ್. ಇನ್ನು ಝಂಡಾ ಶಬ್ದ ಕಾ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಝಂಡಾ, ಝಂಡೆ, ಝುಂಡ, ಝಾಡಿ. ಝಂಡಾದ ಏನಾಗ್ತದಪ್ಪ ಅಂದ್ರೆ ಝಂಡೆ ಈಸ್ ದ ರೈಟ್ ಆನ್ಸರ್. ಇನ್ನು 3 ಅನುರೂಪತೆ ಇದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಸಾಗರ, ವಿಶಾಲ, ಹಿಮಾಲಯ ಡ್ಯಾಶ್ ಅಂತ ಇದೆ. ಹಿಮಾಲಯದ ಏನಾಗ್ತದಪ್ಪ ಅಂತಂದ್ರೆ ಉಂಚ ಅಂತ ಬರ್ತದೆ. ಆಮ್, ಧರ್ತಿ, ಕಮಲ ಡ್ಯಾಶ್ ಅಂತ ಇದೆ. ಕಮಲ ಪಾನಿ ಬರ್ತದೆ. ತ್ರಿಧಾರ ಕವಿತಾ ಆದರೆ ಭಿಕ್ರೆ ಮೋತಿ ಅನ್ನೋದು ಏನು ಅಂತ ಕೇಳಿದರೆ ಅದು ಕಹಾನಿ ಸಂಕಲನ ಅಂತ ಬರಬೇಕು, ಓಕೆ. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪಾನಿ ಕೈಸೆ ಫೂಟಾ ಆತಾ ಹೇ ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ಪಾನಿ ಸೌಸೌ ಸೋತೋ ಸೆ ಬಹ ಬಹಕರ್ ಫೂಟಾ ಆತಾ ಹೇ. ಆಮೇಲೆ ಕವಿ ಕಿಸ್ ದೇವಿ ಕಿ ವಂದನಾ ಕರ್ ರಹೆ ಹೇ ಅಂತ ಇದೆ. ಕವಿ ಭಾರತ್ ಮಾತಾ ಕಿ ವಂದನಾ ಕರ್ ರಹೆ ಅಂತ ಬರೀಬೇಕು. ಇನ್ನು ಕಿಸ್ ಕಾರಣ್ಗೆ ಬಾಲಕ ಖಾನಾ ಬಂದ್ ಕರ್ ದಿಯಾ ಗಯಾ ತಾ ಅಂತ ಕೇಳಿದ್ದಾರೆ. ಬಿಮಾರ್ ಕೆ ಕಾರಣ ಬಾಲಕ ಖಾನಾ ಬಂದ್ ಕರ್ ದಿಯಾ ಗಯಾ ತಾ ಅಂತ ಬರೆದ್ರೆ ಸಾಕು. ಎಲ್ಲ LBAದಾಗಿಂದನೇ ತೊಗೊಂಡಿವಿ, LBA ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳು ಇಲ್ಲ. ಇನ್ನು 2 ಮಾರ್ಕದ್ದು 6 ಪ್ರಶ್ನೆಗಳಿದ್ದಾವೆ, ಟೋಟಲಿ 12 ಅಂಕ ಇದೆ. ಪ್ರಶ್ನೆ 8 ಹಿಮಾಲಯ ಕೆ ಬಾರೆ ಮೇ ಕವಿ ಕಿ ಭಾವನಾ ಕ್ಯಾ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಹಿಮಾಲಯ ಭಾರತ್ ಮಾತಾ ಕಾ ಹೃದಯ ಹೇ, ಮಾ ಕೆ ಹೃದಯ ಕೆ ಸಮಾನ ಹೇ, ಅಥವಾ ಉಸ್ಮೇ ಅಪಾರ ಸ್ನೇಹ ಅವರ ಪ್ರೇಮ ಭರಾ ಹುವಾ ಹೇ ಅಂತ ಬರೆದ್ರೆ ಸಾಕು. ಇನ್ನು ಕವಿ ಊಂಚಾ ಹಿಯಾ ಕ್ಯೂ ಕಹತೆ ಹೈ ಅಂತ ಕೇಳಿದ್ದಾರೆ. ಭಾರತ್ ಮಾತಾ ಕೆ ಹೃದಯ ಮೇ ಅಪಾರ ಸ್ನೇಹ ಭರಾ ಹುವಾ ಹೇ, ಇಸ್ಮೇ ಕೋಯಿ ಭೇದ ಭಾವ ನಹಿ ಹೇ ಅಂತ ಬರಿಬೋದು. ಇನ್ನು ಬಹನ್ ಭಾಯಿ ಕೋ ಕೈಸೆ ವಿದಾ ಕರ್ತಿ ಹೇ ಅಂತ ಕೇಳಿದ್ದಾರೆ. ಉತ್ತರ युद्ध जाते हुए राजकुमार को राजकुमारी जैसे विदा करती है वैसे ही बहन अपने भाई को विदा करती है. इನ್ನು बहन ने भाई को गिरते देखकर क्या किया ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್ ಆನ್ಸರ್ ಇತ್ತು. ಏನಪ್ಪ ಅಂದ್ರೆ भाई को गिरते देखकर बहन उसके पास दौड़ पड़ी, भाई खून से लथपथ पड़ा था, वह पुकारती रही भैया भैया ಅಂತ ನೀವು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. 13ನೇ ಪ್ರಶ್ನೆ ಕೇಳಿದ್ರು झंडा कैसे बनाया गया. हमने अपनी पुरानी ओढ़नी फाड़कर झंडा, बहन ने अपनी पुरानी ओढ़नी फाड़कर झंडा बना लिया, लाल हरा रंग भी चढ़ गया, भाई ने उसे अपने खेलने के डंडे से बांध लिया, इस तरह झंडा बनाया गया ಅಂತಕ್ಕಂಥ ಉತ್ತರವನ್ನು ನೀವು ಕೊಡಬೇಕು. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂತಂದರೆ ಪದ್ಯಪಾಠವನ್ನು ಪೂರ್ಣ ಮಾಡಬೇಕು. ಇದು ನಿಮಗೆ ಕಂಠಪಾಠನೂ ಕೂಡ ಇದೆ, ಅದಕ್ಕೂ ಕೂಡ 2 ಮಾರ್ಕ್ ಕೊಟ್ಟಿತ್ತು. ಜೈ ಜೈ ಭಾರತ್ ಮಾತಾ ऊंचा हिया हिमालय तेरा उसमें कितना स्नेह भरा, दिल में अपने आग दबा कर रखता हमको हरा भरा, सौ सौ सोतों से बह बह कर हे पानी फूटा आता, ಜೈ ಜೈ ಭಾರತ್ ಮಾತಾ ಅಂತ ಬರೆದ್ರೆ ಸಾಕು. ಇಷ್ಟು 9ನೇ ತರಗತಿಯ ಮೊದಲ ಪಾಠ ಜೈ ಜೈ ಭಾರತ್ ಮಾತಾ. 2ನೇ ಪಾಠ ಗುಲಾಬ್ ಸಿಂಗ್ ಪಾಠದ LBA ಇತ್ತು. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.